ಕೇಸ್ ತನಿಖೆ ಸಿಐಡಿ ಮಾಡುತ್ತಾ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕಾಲ್ತುಳಿತ ಪ್ರಕರಣ ಸಿಐಡಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಿನ್ನೆಯಿಂದಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಬಂಧಿತ 4ರಿಂದ ಮೊದಲು ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಕೋರ್ಟ್ಗೆ ಬಂಧಿತರನ್ನ ಹಾಜರುಪಡಿಸುತ್ತಾರೆ ಪೊಲೀಸರು. ಆರೋಪಿಗಳನ್ನ ವಶಕ್ಕೆ ಪಡೆದ ನಂತರ ಕೇಸ್ ಸಿಐಡಿಗೆ ವರ್ಗಾವಣೆಯಾಗೋ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಸರ್ಕಾರದ ಗೌರ್ಮೆಂಟ್ ಅಡಿಯಲ್ಲೇ ಬರುತ್ತೆ, ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಯಾವ ರೀತಿಯಾಗಿ ತನಿಖೆ ಮಾಡ್ತೀರಿ, ಏನಂತ ತನಿಖೆ ಮಾಡ್ತೀರಿ? ಅಂಡ್ 4ರನ್ನ ಅರೆಸ್ಟ್ ಮಾಡಿದ್ರಲ್ಲ, ಏನ್ ಪ್ರಶ್ನೆ ಕೇಳ್ತೀರಿ ಅವ್ರಿಗೆ ನಿಜಕ್ಕೂ ಏನ್ ಆಗ್ತಾ ಇದೆ ಅನ್ನೋದ್ರ ಅರಿವೇ ಇರಲ್ಲ. ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ, ನನ್ನ ಪಾತ್ರ ಏನು, ನನ್ನ ಕೆಲಸ ಏನ್ ಮಾಡ್ತಾ ಇದ್ದೆ, ಅಂಡ್ 11 ಜನ ಸತ್ತಿದ್ದಕ್ಕೂ ನನಗೂ ಏನ್ ಸಂಬಂಧ, ನಿಜಕ್ಕೂ ನನ್ಗಂತೂ ಗೊತ್ತಾಗ್ತಿಲ್ಲ ಅವ್ರು ಏನು ಉತ್ತರ ಕೊಡ್ತಾರೆ ಅದಕ್ಕೆ ಅಂತ. ಕೆಲವೇ ಕ್ಷಣಗಳಲ್ಲಿ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಒಂದೇ ದಿನದಲ್ಲಿ 3 ಕಡೆ ಕೇಸ್ ತನಿಖೆಗೆ ಕೊಡ್ತಾ ಇದ್ದಾರೆ. ಇದನ್ನೇ ಜಂಟಿ ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಬಿಜೆಪಿ ಮತ್ತು JDS ಹೇಳಿದ್ದು. ಅದರ ಒಂದು ತನಿಖೆ ಅಲ್ಲ, ಮ್ಯಾಜಿಸ್ಟ್ರೇಟ್ ಅಂದ್ರಿ, ಮತ್ತೊಂದಂದ್ರಿ, ಈಗ ಸಿಐಡಿಗೆ ಅಂತಿದ್ದೀರಿ. ಅಂಡ್ ಇಷ್ಟು ಯಾರ ಅಧೀನದಲ್ಲಿ ಬರುತ್ತೆ? ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಬಾಗ್ಲ